ನಮಸ್ಕಾರ, ನ್ಯೂಸ್ 26ಗೆ ಸ್ವಾಗತ. ಬೆಂಗಳೂರಿನಲ್ಲಿ ಅಪೋಲೋ ಕ್ಯಾನ್ಸರ್ ಸೆಂಟರ್ಸ್ ಕೋಲ್ಫಿಟ್ ಅನ್ನ ಪ್ರಾರಂಭಿಸಿದೆ. ಹೆಚ್ಚುತ್ತಿರುವ ಪ್ರಕರಣಗಳ ನಡುವೆ ಸಮಗ್ರ ಗುದನಾಳದ ಕ್ಯಾನ್ಸರ್ ಅನ್ನ ಪತ್ತೆ ಹಚ್ಚುವ ಕಾರ್ಯಕ್ರಮ ಇದಾಗಿತ್ತು. ಕರ್ನಾಟಕ ಸೇರಿದಂತೆ ಭಾರತದಾದ್ಯಂತ ಗುದನಾಳ ಕ್ಯಾನ್ಸರ್ ಸಿಆರ್ಸಿ ಪ್ರಕರಣಗಳ ಹೆಚ್ಚಳಕ್ಕೆ ಪ್ರತಿಕ್ರಿಯೆಯಾಗಿ ಬೆಂಗಳೂರಿನ ಅಪೋಲೋ ಕ್ಯಾನ್ಸರ್ ಸೆಂಟರ್ ಆರಂಭಿಕ ಹಂತದಲ್ಲಿ ಗುದನಾಳ ಕ್ಯಾನ್ಸರ್ ಅನ್ನ ಪತ್ತೆ ಹಚ್ಚಲು ಮತ್ತು ತಡೆಗಟ್ಟಲು ವಿನ್ಯಾಸಗೊಳಿಸಲಾದ ಸಮಗ್ರ ಸ್ಕ್ರೀನಿಂಗ್ ಕಾರ್ಯಕ್ರಮವಾದ ಕೋಲ್ಫಿಟ್ ಅನ್ನ ಪ್ರಾರಂಭಿಸಿದೆ. ಈ ಉಪಕ್ರಮವು ಬದುಕುಳಿಯುವ ಸಾಧ್ಯತೆಗಳನ್ನ ಸುಧಾರಿಸ್ತಾ ಇದೆ. ಚಿಕಿತ್ಸೆಯ ವೆಚ್ಚವನ್ನ ಕಡಿಮೆ ಮಾಡಲು ಈ ಸಾಧನ ಉಪಯುಕ್ತವಾಗಿದೆ. ದೊಡ್ಡ ಕರಳು, ಗುದನಾಳ, ಗುದದ್ವಾರಕ್ಕೆ ಸಂಬಂಧಪಟ್ಟಂತ ಕ್ಯಾನ್ಸರ್ಗಳ ಸಂಖ್ಯೆ ಹೆಚ್ಚಾಗುತ್ತೆ. ಇದನ್ನ ಗುಣಮುಖಪಡಿಸ್ತಕ್ಕಂಥದ್ದು ಒಂದು ವಿಚಾರ. ಟ್ರೀಟಿಂಗ್ ಅಂಡ್ ಕ್ಯೂರಿಂಗ್ ಇಟ್ ಇಸ್ ಒನ್ ಥಿಂಗ್, ಬಟ್ ಅದನ್ನ ತಡೆಗಟ್ಟತಕ್ಕಂಥದ್ದು ಪ್ರಿವೆನ್ಷನ್ ಇಸ್ ದ ಬೆಸ್ಟ್ ಥಿಂಗ್. ಅಂಡ್ ದ ಒನ್ ವೇ ದಟ್ ಯು ಕ್ಯಾನ್ ಪ್ರಿವೆಂಟ್ ಕ್ಯಾನ್ಸರ್ಸ್ ಇಸ್ ಸ್ಟೇಯಿಂಗ್ ಅವೇರ್ ಆಫ್ ದ ಪ್ರಾಬ್ಲಮ್. ಇರತಕ್ಕಂಥ ಒಂದು ತೊಂದರೆಯ ಅರಿವನ್ನ ನಮ್ಮ ಮನದಾಳದಲ್ಲಿ ನಾವು ತಿಳ್ಕೊಂಡ್ರೆ ವಿ ಕ್ಯಾನ್ ಪ್ರಿವೆಂಟ್ ಕ್ಯಾನ್ಸರ್ಸ್. ಆ ಒಂದು ನಿಟ್ಟಿನಲ್ಲಿ ಇಂದು ಈ ಕೋಲೋರೆಕ್ಟಲ್ ಕ್ಯಾನ್ಸರ್ ಸ್ಕ್ರೀನಿಂಗ್ ಪ್ರೋಗ್ರಾಮ್ ಅನ್ನ ನಾವು ಅನಾವರಣಗೊಳಿಸುತ್ತಿದ್ದೇವೆ. ವಿ ಆರ್ ಇನಾಗ್ರೇಟಿಂಗ್ ದ ಕೋಲೋಫಿಟ್ ಕ್ಯಾನ್ಸರ್ ಸ್ಕ್ರೀನಿಂಗ್ ಪ್ರೋಗ್ರಾಮ್. ದ ಸೆಕೆಂಡ್ ಪಾರ್ಟ್ ವಾಸ್ ಡೆಲಿಗೇಟೆಡ್. ಈಸ್ ಇಟ್ ದ ರೈಟ್ ಟೈಮ್? ಈ ಒಂದು ಸಮಯ, ಈ ಒಂದು ಸ್ಕ್ರೀನಿಂಗ್ಗೋಸ್ಕರ ಸರಿಯಾದ ಸಮಯವೇ ಅಲ್ವೇ ಅಂತಕ್ಕಂಥ ಒಂದು ಪ್ರಶ್ನೆ. ಮೂಲತಃ ವಾಟ್ ಇಸ್ ಸ್ಕ್ರೀನಿಂಗ್? When is it recommended? Is it apt for a country like India to undertake screening at this time juncture? ಅಂತಕ್ಕಂಥದ್ದು ಒಂದು ವಿಚಾರ. ಪ್ರಪಂಚದಾದ್ಯಂತ, ಅದರಲ್ಲೂ ಪಾಶ್ಚಿಮಾತ್ಯ ದೇಶಗಳಲ್ಲಿ ಕೋಲೋರೆಕ್ಟಲ್ ಕ್ಯಾನ್ಸರ್ ಸ್ಕ್ರೀನಿಂಗ್ ಅಂತ ಹೇಳಿದ್ರೆ ಈ ಕರುಳಿನ ಒಂದು ಕ್ಯಾನ್ಸರ್ಗಳ ಒಂದು ತಪಾಸಣೆ ಏನಿದೆ, ಇಟ್ಸ್ ಎ ಸ್ಟ್ಯಾಂಡರ್ಡ್ ಆಫ್ ಕೇರ್. ಕಾರಣ ಅಲ್ಲಿ ಈ ಕ್ಯಾನ್ಸರ್ಗಳ ಸಂಖ್ಯೆ ಹೆಚ್ಚುತ್ತದೆ. ಭಾರತದಲ್ಲಿ we do not see so many colorectal cancers, but things are changing. Hospitals Bangalore. See, ಈ ಪ್ರೋಗ್ರಾಮ್ ಕೋಲ್ಫಿಟ್ ಇದರ ಇಂಪಾರ್ಟೆನ್ಸ್ ಏನು ಅಂದರೆ ಬೇಸಿಕಲಿ ಪ್ರಿವೆನ್ಷನ್ ಆಫ್ ಕೊಲೋರೆಕ್ಟಲ್ ಕ್ಯಾನ್ಸರ್. ಕೊಲೋರೆಕ್ಟಲ್ ಕ್ಯಾನ್ಸರ್ ಯೂಶಲಿ ಮುಂಚೆವರೆಗೂ ಹೇಳ್ತಾ ಇದ್ರೆ ವೆಸ್ಟರ್ನ್ ಕಂಟ್ರಿ ಡಿಸೀಸ್, ಅರ್ಬನ್ ಲೈಫ್ ಸ್ಟೈಲ್ ಡಿಸೀಸ್ ಅಂತ. ವರ್ಲ್ಡಲ್ಲಿ ಇಟ್ ಇಸ್ ದ ಥರ್ಡ್ ಮೋಸ್ಟ್ ಕಾಮನ್ ಕ್ಯಾನ್ಸರ್. Last decade, 10 years back, India it was not even in the top 10. It was actually between 10 and 11. But in 3-4 years, what it has climbed up to the 4th most common cancer in males and 5th most common cancer in females. So the incidence is very high. In 2023, Karnataka alone had more than 5,000 cases, and Bangalore city itself had 860 cases. Just in 2023, one calendar year. So the incidence ತುಂಬಾ ಜಾಸ್ತಿ ಆಗ್ತದೆ. So the point of COLFIT is it's a simple stool test, one time, no restriction, dietary restrictions, no bowel preparation required, ಏನು ಇಲ್ಲ, patient test ಬರಬೇಕು. Then the test, one sample ಅಲ್ಲಿ will come to him. Once if it is positive. Good afternoon everyone. Today we are gathered here to discuss about the problem. I would like to say it's a seriously preventable problem if identified at a very early stage. So we will discuss about the colon cancer, how to prevent it, and how are we different from the rest. Okay. So basically, what is a colon cancer? Now, what is colon? Colon is the last part of the digestive tract. You can see here. ನಮಸ್ತೆ, ನಾನು ಡಾಕ್ಟರ್ ಯಶವಂತ್, ಸರ್ಜಿಕಲ್ ಆಂಕಾಲಜಿಸ್ಟ್, ಬ್ಯಾಂಗ್ಳೂರ್ ಅಪೋಲೋ ಹಾಸ್ಪಿಟಲ್ಸ್ ಇಂದ. ಡಾಕ್ಟರ್ ಸಚಿನ್, ಗ್ಯಾಸ್ಟ್ರೋಎಂಟ್ರಾಲಜಿಸ್ಟ್, ಅಪೋಲೋ ಹಾಸ್ಪಿಟಲ್ಸ್. ಡಾಕ್ಟರ್ ನರಸಿಂಹಯ್ಯ, ಕೊಲೋರೆಕ್ಟಲ್ ಸರ್ಜನ್ ಫ್ರಮ್ ಅಪೋಲೋ ಹಾಸ್ಪಿಟಲ್ಸ್. ಇವತ್ತು ನಾವಿಲ್ಲಿರೋದು ಕಾಲ್ಫಿಟ್ ಪ್ರೋಗ್ರಾಮ್ ಲಾಂಚ್ ಮಾಡೋಕ್ಕೆ. ಇಟ್ ಇಸ್ ಸ್ಕ್ರೀನಿಂಗ್ ಟೆಸ್ಟ್ ಫಾರ್ ಕೊಲೋರೆಕ್ಟಲ್ ಕ್ಯಾನ್ಸರ್ಸ್. ಕೊಲೋರೆಕ್ಟಲ್ ಕ್ಯಾನ್ಸರ್ಸ್ ತುಂಬ ಇನ್ಸಿಡೆನ್ಸ್ ಜಾಸ್ತಿ ಆಗ್ತಾ ಇದೆ ಇಂಡಿಯಾಲಿ, ಎಸ್ಪೆಷಲಿ ಅರ್ಬನ್ ಏರಿಯಾಸಲ್ಲಿ. ಸೊ ಈ
ಪ್ರೋಗ್ರಾಮ್ ಲಾಂಚ್ ಮಾಡ್ತಾ ಇರೋದ್ರಿಂದ ನಮ್ಮದು ಇಂಟೆನ್ಷನ್ ಏನು ಅಂದರೆ ಆದಷ್ಟು ಬೇಗ ಅರ್ಲಿಯಸ್ಟ್ ಸ್ಟೇಜಲ್ಲಿ ಕ್ಯಾನ್ಸರ್ ಡಿಟೆಕ್ಟ್ ಮಾಡಿ ಅದರಿಂದ ಟ್ರೀಟ್ಮೆಂಟ್ ಮಾರ್ಬಿಡಿಟಿ ರೆಡ್ಯೂಸ್ ಮಾಡೋದಕ್ಕಿಂತ ಇದು ಅಪೋಲೋ ಹಾಸ್ಪಿಟಲ್ಸ್ ಲಾಂಚ್ ಮಾಡಿದೆ ಆಲ್ ಓವರ್ ದಿ ಕಂಟ್ರಿ ಆ್ಯಂಡ್ ಬ್ಯಾಂಗ್ಳೂರ್ ಟುಡೇ ವಿ ಆರ್ ಲಾಂಚಿಂಗ್. ಓಕೆ ಸರ್, ಏನು ಹೇಳಕ್ಕೆ ಇಷ್ಟಪಡ್ತೀನಿ ಸರ್ ಪಬ್ಲಿಕ್ಕಿಗೆ ಏನು ಹೇಳ್ತೀರಾ ಸರ್? I would like to encourage public to undergo Colfit test. It's if you are older than 45 years and don't have any risk factor, also as a part of the health checkup, ಇದನ್ನು ಮಾಡಿಸ್ಕೊಳ್ಳೋದ್ರಿಂದ ತುಂಬ ಹೆಲ್ಪ್ ಆಗುತ್ತೆ. ನಮಸ್ಕಾರ, ಡಾಕ್ಟರ್ ನರಸಿಂಹಯ್ಯ. ಆರೋಗ್ಯವೇ ಭಾಗ್ಯ. ನಮ್ಮ ಜೀರ್ಣಾಂಗ ಏನಿದೆ, ಜೀರ್ಣಾಂಗದ ಒಂದು ಆರೋಗ್ಯ ಬಹಳ ಮುಖ್ಯ. ವಯಸ್ಸಾಗ್ತಾ ಇದ್ದ ಹಾಗೆ ಕರಳು ಬ್ಯಾನಿ, ಕರಳಿನಲ್ಲಿ ಗ್ರಂಥಿಗಳು ಬರ್ತಕ್ಕಂಥದ್ದು ಸಹಜ. ಹಾಗಾಗಿ ಜ್ಞಾನಕ್ಕಿಂತ ಮಿಗಿಲಾದ ಒಂದು ಅರಿವು ಇನ್ನೊಂದಿಲ್ಲ. ಕಾಯಿಲೆ ಬಂದ ಮೇಲೆ ಗುಣಮುಖಪಡಿಸೋದು ಮುಖ್ಯ ಅಲ್ಲ, ಬರದೇ ಇದ್ದಾಗ ನೋಡ್ಕೊಳ್ಳೋದು ಮುಖ್ಯ. ಸೊ ಹಾಗಾಗಿ ಈ ಒಂದು ಜ್ಞಾನವನ್ನು ಅರಿತು ಈ ಅವೇರ್ನೆಸ್ ಜಾಗೃತಿಯನ್ನು ನಾವು ತಿಳ್ಕೊಂಡ್ರೆ ಕರಳಿನಲ್ಲಿ ಯಾವುದೇ ರೀತಿಯ ಹೆಚ್ಚು ಕಡಿಮೆ ಆದಾಗ, ಲಕ್ಷಣಗಳು ಬಂದಾಗ ಶೀಘ್ರವಾಗಿ ತಾವು ವೈದ್ಯರಲ್ಲಿ ಹೋದಾಗ ನಾವು ಈ ಒಂದು ಕ್ಯಾನ್ಸರ್ ಇರ್ಬೋದು, ಗ್ರಂಥಿ ಇರ್ಬೋದು, ಪಾಲಿಪ್ ಇರ್ಬೋದು ಹೇಳ್ತೇವಲ್ಲ, ನಾವು ಗಿಡದಲ್ಲಿ ಚಿವುಟು ಹಾಕಿದ್ರೆ ಮರವಾಗಿ ಬೆಳೀಲಿಕ್ಕೆ ಅವಕಾಶ ಆಗುತ್ತೆ. ಹಾಗಾಗಿ ಕ್ಯಾನ್ಸರ್ಗಳು ವಯಸ್ಸಿನಿಂದ ಬರ್ತಕ್ಕಂಥ ಒಂದು ತೊಂದರೆ, ಅದರ ಒಂದು ಜ್ಞಾನ ಅರಿವು ತಮ್ಮಲ್ಲಿರಲಿ. ಕರಳಿನ ಯಾವುದೇ ಲಕ್ಷಣಗಳಿದ್ದಲ್ಲಿ ತಾವು ಸೂಕ್ತವಾಗಿ ವೈದ್ಯರನ್ನ ಕಾಣಿ ಅಥವಾ ನಮ್ಮ ಒಂದು ಕೋಲೋಫಿಟ್ ಅಂತಕ್ಕಂಥ ಒಂದು ಟೆಸ್ಟನ್ನು ಪರೀಕ್ಷೆಯನ್ನು ಮಾಡಿಸಿಕೊಳ್ಳಿ. ಧನ್ಯವಾದ. ಸರ್, Welcome everybody. I am Dr. Sachin from Department of Gastroenterology, Apollo Hospital, Bannerghatta. We have gathered here to discuss the advantages of screening colonoscopy. The screening colonoscopy is a test which detects colon cancer at a very early stage. It's a very effective method of detecting a cancer. The other test which is used is a fecal immunochemical test. The combination of both can help in detecting the cancers at a very early stage. I would like to convey that as compared to the West, we are not lagging behind in the technology. We are only lagging behind in the awareness. The skills. ಇದಾಗಿತ್ತು ಲೇಟೆಸ್ಟ್ ನ್ಯೂಸ್ ಅಪ್ಡೇಟ್ಸ್. ಇನ್ನಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ನ್ಯೂಸ್ 26 ಕನ್ನಡ. ನಾವು ನಿಮ್ಮೊಂದಿಗೆ.